ಲೇ ಲಕ್ಕಿ, ನೀನ್ ಪಕ್ಕಾ ಅನ್ಲಕ್ಕಿ ಕಣೋ. ಇಷ್ಟು ದಿನ ನಂಬರ್ 1 ಪ್ಲೇಸಲ್ಲಿ ಇದ್ದು ಬೇಜಾನ್ ಮೆರಿತಿದ್ದೆ ಅಲ್ಲ. ಇವಾಗ ನನ್ನ ಹತ್ರ ಇರೋ ಪ್ರೂಫಿಂದ ನಿನಗಿದೆ ಕಣೋ ಹಬ್ಬ. ಅಯ್ಯೋ ಗೀತಾ, ನೆನ್ಸ್ಕೊಳ್ದೇ ಇರೋದೆಲ್ಲ ಆಗೋಗಿದ್ಯಲ್ಲೇ. ಅಬ್ಬಾ, ಆ ಡಾಕ್ಟ್ರ್ ಮಾತು ಕೇಳಿದ್ರೆ ನಂಗೆ ಈಗಲೂ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ. ನಿಮಗೆ ಹಾಗಾದ್ರೆ ನನ್ಗಿನ್ ಹೇಗಾಗ್ತಿರ್ಬೇಡ ಅಮ್ಮ. ಡಾಕ್ಟ್ರು ನೀವು ಕನ್ಸೀವ್ ಆಗಿದ್ದೀರಾ ಅಂತ ಹೇಳಿದ ತಕ್ಷಣ ಕೋಪ ಬಂತು, ಸಿಟ್ಟು ಬಂತು, ತಮಾಷೆ ಮಾಡ್ತಿದ್ದಾರೆ ಅಂತ. ಆದ್ರೇನು ಇಲ್ಲ, ಗಿದ್ರೇನು ಇಲ್ಲ. ಸ್ವೀಟ್ ತಿನ್ನು. ಅತ್ತೆ, ನೀವು ಮತ್ತೆ ಅಜ್ಜಿ ಆಗ್ತಿದ್ದೀರಾ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನೋಡು, ಈಗ ತಾನೇ ನೀನ್ ಬಾಯಿ ತುಂಬಾ ಸಕ್ಕರೆ ಹಾಕಿ ಸಿಹಿ ಮಾಡಿದ್ದೀನಿ. ಖಾರವಾಗಿ ಏನೇನೋ ಮಾತಾಡಬಾರ್ದು. ಆಯ್ತು ಬಿಡಿ. ಸರಿ, ನೀವಿಬ್ರು ಮಾತಾಡ್ತೀರಿ, ನಾನು ಈಗ ಬರ್ತೀನಿ. ಈಗ ಹೇಗೆ ಅನ್ನಿಸ್ತಾ ಇದೆ ನನ್ನ ಮಗಳಿಗೆ? ನಂಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಮ್ಮ. ಆ ನರ್ಸ್ ಬಂದು ನಡ್ತಿರೋದೆಲ್ಲ ಹೇಳಿದಾಗ ನಿಜಾನ ಇದು ಅನ್ನಿಸ್ಬಿಡ್ತು. ತಲೆನೇ ಓಡ್ತಿಲ್ಲ ಇನ್ನೂ. ಅವರದನ್ನು ಹೇಳಿದ ತಕ್ಷಣ ಪ್ರಪಂಚನೇ ಒಂದು ಕ್ಷಣ ನಿಂತು ಹೋಗಿದೆ ಅನ್ನಿಸ್ತು. ಕಡೆಗೂ ನಿನ್ನ ತಾಯಿ ಆಗೋ ಭಾಗ್ಯ ಸಿಕ್ತು ಅಂತ ಸುದ್ದಿ ಕೇಳಿ ತುಂಬ ಸಂತೋಷ ಆಗಿರ್ಬೇಕಲ್ಲ ನಿಂಗೆ? ಹೌದಮ್ಮ, ತುಂಬ ಖುಷಿ ಆಗ್ತಿದೆ. ತುಂಬ ಅಂದರೆ ಎಷ್ಟು ಖುಷಿ ಆಗ್ತಿದೆ? ಎಷ್ಟು ಅಂದರೆ ಹೇಗೆ ಹೇಳಿ ಅಮ್ಮ. ಆಗ್ತಿರೋ ಖುಷಿ ಹೇಗೆ ಹೇಳ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಖುಷಿ ಆಗ್ತಿದೆ. ಅದೆಲ್ಲ ಆಗಲ್ಲ. ನಿಂಗೆ ಈಗ ಹೇಗೆ ಅನ್ನಿಸ್ತಿದೆ ಅಂತ ನಂಗೆ ಹೇಳಲೇಬೇಕು. ಹೇಗೆ ಅನ್ನಿಸ್ತಿದೆ ಅಂದರೆ ಏನು ಹೇಳಿ ಅಮ್ಮ. ಎಲ್ಲ ಆಸೆಗಳನ್ನೂ ಬಿಟ್ಟು ಇನ್ನೇನು ನಡೆಯಲ್ಲ ಅಂತ ಕೈ ಚೆಲ್ಲಿ ಕೂತ್ಬಿಟ್ಟಿದ್ದೆ. ಈಗ ನೋಡು, ಎಲ್ಲ ತಂತಾನೆ ಸರಿ ಆಗ್ತಿದೆ. ನಿಜವಾಗ್ಲೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಜೀವನದಲ್ಲಿ ಯಾವ ಸಂತೋಷ ಸಿಗಲ್ಲ ಅನ್ಕೊಂಡಿದ್ನೋ ಅದು ಸಿಗ್ತಿದೆ ಅಂತ ಗೊತ್ತಾದ ತಕ್ಷಣ ಅಮ್ಮ ಎದೆ ಜೋರಾಗಿ ಬಡ್ಕೊಳ್ಳೋದಕ್ಕೆ ಶುರುವಾಯಿತು. ಇನ್ನೂ ಜೋರಾಗಿ ಬಡ್ಕೋತಿದೆ. ಆ ನರ್ಸ್ ಹೇಳಿದ್ದೆಲ್ಲ ಇನ್ನೂ ಕಿವಿಲ್ ಗುಯಿಂಗುಡ್ತಿದೆ. ಈಗಲೂ ನನ್ನ ಮೈಯೆಲ್ಲ ನಡುಗ್ತಿದೆ. ಚಳಿ ಆಗ್ತಿದ್ಯಾ, ಸೆಕೆ ಆಗ್ತಿದ್ಯಾ ಒಂದು ಗೊತ್ತಾಗ್ತಿಲ್ಲ. ನಾನೊಂದು ದೊಡ್ಡ ತಪ್ಪು ಮಾಡೋದಕ್ಕೆ ಹೊರಟಿದ್ದೆ ಅಮ್ಮ. ಆದರೆ ಆ ದೇವರು ನೋಡು ಹೇಗ ತಪ್ಪಾಗೋದನ್ನ ನಿಲ್ಲಿಸ್ಬಿಟ್ಟ ಅಂತ. ಈ ರೀತಿನೂ ಒಂದು ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಮ್ಮ. ನನಗೆ ಗೊತ್ತಿಲ್ದಂಗೆ ನಗ್ತಿದ್ದೀನಿ, ಕೆನ್ನೆ ಅದರ್ತಿದೆ. ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಿಲ್ಲ. ಇದೆಲ್ಲ ನನ್ಗೆ ಅರ್ಥ ಆಗುತ್ತೆ ಗೀತಾ. ಬೇರೆಯವ್ರ ಕಣ್ಣಿಗೆ ಇವೆಲ್ಲ ಕಾಣಿಸೋದಿಲ್ಲ. ಆದರೆ ತಾಯಿಯಾಗೋಳು ಮಾತ್ರ ಆ ಸುಖನ ಅನುಭವಿಸೋಕೆ ಸಾಧ್ಯ. ಅದಕ್ಕೆ ದೊಡ್ಡವ್ರು ಹೇಳೋದು, ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋ ಸಾಮರ್ಥ್ಯ ಇರೋದು ಹೆಣ್ಣಿಗೆ ಮಾತ್ರ ಅಂತ. ಅವಳಿಗೆ ಸರಿಸಾಟಿ ಬೇರೆ ಯಾರೂ ಇಲ್ಲ ಕಣೆ. ನಿನಗೆ ಗೊತ್ತಾ, ಈ ಒಂದು ಕಾರಣಕ್ಕೆ ತ್ರಿಮೂರ್ತಿಗಳು, ದೇವಾನುದೇವತೆಗಳು ಹೆಣ್ಣಿನ ಈ ಶಕ್ತಿಗೆ ತಲೆಬಾಗೋದು. ತಾಯ್ತನ ಸಂತೋಷ ನನ್ನ ಮಗಳಿಗೆ ಸಿಗ್ತಾ ಇಲ್ವಲ್ಲ ಅಂತ ನಂಗೆ ತುಂಬ ನೋವಾಗ್ತಿತ್ತು. ಆದರೆ ಆ ದೇವ್ರು ಕಣ್ಬಿಟ್ಬಿಟ್ನಲ್ಲ, ಆ ಸಂತೋಷ ನಿನಗೆ ಸಿಗ್ತಿದ್ಯಲ್ಲ, ಅದೇ ನನಗೆ ತುಂಬ ತೃಪ್ತಿ ಕೊಡ್ತಿದೆ ಕಣೆ. ಎಲ್ಲಿ ಅಬ್ಬಬ್ಬಾ, ಆ ಕಣ್ಣಲ್ಲಿ ನೋಡು ಎಂಥ ತೃಪ್ತಿ ಕಾಣಿಸ್ತಾ ಇದೆ. ಮುಖದಲ್ಲಿ ಎಷ್ಟು ಸಂತೋಷ ಇದೆ. ನನ್ನಮ್ಮ ಕಣೆ ನೀನು. ಗುಂಡಮ್ಮ, ಏ ಗುಂಡಮ್ಮ, ತಗೋ ಫೋನ್. ಯಾರು? ಇನ್ಯಾರೇ? ಲಕ್ಕಿ. ತಗೋ ಮಾತಾಡು. ನಾನೇನು ಮಾತಾಡಲಿ?
ಗುಂಡಮ್ಮ ಸಂತೋಷದ ವಿಷಯ ಅಲ್ವೇನೆ, ಲಕ್ಕಿಗೂ ಹೇಳು ಖುಷಿ ಪಡ್ತಾನೆ. ತಗೋ. ಈ ವಿಷಯ ಫೋನಲ್ಲಿ ಮೊದಲಿಂದೆಲ್ಲ ಹೇಳ್ಬೇಕದಕ್ಕೆ. ಆಮೇಲೆ ಅಯ್ಯೋ ನೋಡು, ಅದೆಲ್ಲ ತಲೆ ಕೆಡ್ಸ್ಕೋಬೇಡ. ಮೊದಲು ವಿಷಯ ಹೇಳು. ವಿಷಯ ಕೇಳಿದ ತಕ್ಷಣ ಓಡೋಡ್ ಬರ್ತಾನೆ. ಆಗ ಮಿಕ್ಕಿದ್ ಮಾತಾಡಿದ್ರಾಯ್ತು. ತಗೋ, ಈಗ ಮಾತಾಡು. ಮಾತಾಡೀಗ. ಹಲೋ, ಹೇಳು ಗೀತಾ, ನಿಮ್ಮ ತಾಯಿ ಮನೆಗೆ ಹೋಗ್ಬಿಟ್ಟಿದ್ಯಾ? ಸುಮ್ಮನೆ ಬಂದಿದ್ದೆ. ನಾನು ಬ್ಯಾಂಗ್ಳೂರಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಮಂಗಳಕ್ಕ ನೀನೇನೋ ಹೇಳ್ತಿ ಅಂತ ಹೇಳಿದ್ರು, ಏನು ವಿಷಯ? ಅದು ಏನಿಲ್ಲ, ಅಮ್ಮ ನಿಮ್ಮನ್ನ ನೋಡ್ಬೇಕು ಅಂತಿದ್ರು. ಅದಕ್ಕೆ ಫ್ರೀ ಮಾಡ್ಕೊಂಡು ಇಲ್ಲಿ ಬನ್ನಿ ಅಂತ ಹೇಳಕ್ ಫೋನ್ ಮಾಡಿದೆ. ಕೆಲಸ ಎಲ್ಲ ಮುಗಿಲಿ ಗೀತಾ, ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ ಅಂತ ಹೇಳು. ಹೌದಾ, ಸರಿ ಹಾಗಿದ್ರೆ ಬಾಯ್. ಓಕೆ, ಬಾಯ್. ಸರ್ ಸರ್, ಈ ಟ್ಯಾಬ್ಲೆಟ್ ಇಲ್ಲ ಸರ್. ಸ್ವಲ್ಪ ಅರ್ಜೆಂಟ್ ಬೇಕಿತ್ತು, ಬೇರೆ ಕಡೆ ಸಿಗಲ್ವಾ? ಸರ್, ಈ ಸ್ವಲ್ಪ ಸಿಗೋದು ಕಷ್ಟ ಸರ್ ಇದು. ಯಾಕೆ? ಸರ್, ಫಾಸ್ಟ್ ಮೂವಿಂಗು, ಸ್ವಲ್ಪ ಸಪ್ಲೈ ಕಮ್ಮಿ ಸರ್ ಅದು. ಸರ್, ನಿಮಗೆ ಬೇಕು ಅಂದರೆ ಬುಕ್ ಮಾಡಿ ತರಿಸ್ಕೊಡ್ತೀನಿ ಸರ್. ಈಗಲೇ ಬೇಕಿತ್ತಲ್ಲ, ಏನು ಮಾಡೋದು? ಸರ್, ಬೇರೆ ಬ್ರ್ಯಾಂಡ್ ಇದೆ, ಕೊಡಲಾ? ಡಾಕ್ಟ್ರನ್ನ ಕೇಳಿಬಿಡ್ತೀನಿ. ಸರಿ ಸರ್. ಹಲೋ ಸರ್, ನಾನು ಲಕ್ಕಿ. ಅವಾಗಲೇ ಸೊನಾಲಿ ಅವ್ರ ಮನೇಲಿ ಮೀಟ್ ಓಕೆ ಸರ್, ಡನ್. ತಗೋತೀನಿ. ಬಾಯ್. ಆಲ್ಟರ್ನೇಟ್ ಟ್ಯಾಬ್ಲೆಟೇ ಕೊಟ್ಬಿಡಿ. ಅಲ್ವೇ ಗುಂಡಮ್ಮ, ನಿನ್ ತಾಯಿ ಆಗ್ತಿದ್ಯಾ ಅನ್ನೋ ವಿಷಯನ ನಿನ್ ಗಂಡನ ಹತ್ರ ಹಂಚ್ಕೊಳ್ಳೆ ಅಂದ್ರೆ ಬೇರೆ ಏನೇನೋ ಹೇಳ್ಬಿಟ್ಟು ಸುಮ್ಮನೆ ಕಟ್ ಮಾಡ್ಬಿಟ್ಟಿಯಲ್ಲೇ. ಹೇಳ್ಬೇಕು ತಾನೇ. ಇಲ್ಲ ಅದಕ್ಕೆ, ಇಂಥ ವಿಷಯನೆಲ್ಲ ಫೋನಲ್ಲಿ ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಅಲ್ವೇ, ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅರ್ಜೆಂಟಾಗಿ ಬಾ ಅಂತ ಕರೆದ್ರೆ ಓಡ್ ಬರ್ತಿರ್ಲಿಲ್ವಾ ಅವನು? ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋಗಿದಾರಲ್ವಾ, ಅವ್ರು ಇಲ್ಲಿಗೆ ಬಂದಾಗಲೇ ಹೇಳ್ತೀನಿ ಬಿಡಿ. ಇವಾಗ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ನಿಂದು ಒಳ್ಳೆ ಕತೆ ಆಯ್ತು ಕಣೆ. ನಿನ್ ಬಾಯಿಂದ ನಿನ್ ಗಂಡಂಗೆ ಹೇಳಿ ಅಂತ ಫೋನ್ ತಂದ್ಕೊಟ್ರೆ ನೀನ್ ಹೀಗ್ ಮಾಡ್ಬಿಟ್ಟಿಯಲ್ಲ. ಛೇ, ನಾನೇ ಹೇಳ್ಬೇಕಾಗಿತ್ತು. ಅಯ್ಯಯ್ಯೋ, ಹಾಗೆಲ್ಲ ಮಾಡಿಲ್ಲ ತಾನೇ ನೀವು? ಹೇಳಿಲ್ಲ, ಅದೇ ತಪ್ಪು ಮಾಡಿದ್ದು. ನಿನಗೆ ಫೋನ್ ಕೊಡೋಕೆ ಮುಂಚೆ ನಾನೇ ಹೇಳಬೇಕಿತ್ತು. ಪ್ಲೀಸ್ ಅತ್ಗೆ. ಅಮ್ಮ, ನೀನು ಅಷ್ಟೇ, ಇಬ್ರು ಯಾರಿಗೂ ವಿಷಯನ ಹೇಳಕ್ ಹೋಗ್ಬೇಡಿ. ಅಲ್ವೇ, ಊರೆಲ್ಲ ಹೇಳ್ಕೊಂಡು ಸಂಭ್ರಮ ಪಡುವಂಥ ವಿಷಯ ಇದು. ಇದನ್ನೇ ಯಾರಿಗೂ ಹೇಳ್ಬಾರ್ದು, ಮುಚ್ಚಿಡ್ಬೇಕು ಅಂತ ಹೇಳ್ತಾ ಇದೆಯಲ್ಲ ನೀನು. ನಾನು ವಿಷಯನ ಹೇಳೋದೇ ಬೇಡ ಅಂತ ಹೇಳ್ತಿಲ್ಲ, ಸತ್ಯಕ್ಕೆ ಹೇಳೋದು ಬೇಡ ಅಂತಿದ್ದೀನಿ ಅಷ್ಟೇ. ಸರಿ, ನಿನ್ ಗಂಡನಿಗೆ ನಾವ್ ಹೇಳ್ಬಾರ್ದು ಅಂತ ಹೇಳ್ತಿದ್ಯಲ್ಲ, ಈ ಮಾತನ್ನ ಒಪ್ಕೋತೀನಿ. ಆದ್ರೆ ಈಗ್ಲೇ ಹೇಳ್ಬಾರ್ದು ಅಂತ ಯಾಕೆ ಹೇಳ್ತಿದ್ಯಾ? ಬೆಳಗ್ಗೆಯಿಂದ ಏನೇನೋ ನಡೆದೋಯ್ತು. ನಾನು ಇಲ್ಲಿಗೆ ಬಂದಿದ್ದ ವಿಷಯನೇ ಹೇಳಕ್ ಮರ್ತೋದೆ. ಏನ್ ವಿಷಯನೇ? ದಿನ ವಾರ ನಂದು ಲಕ್ಕಿ ಅವ್ರದ್ದು, ದತ್ತಣ್ಣ ಪಿಂಕಿದು 3ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಆಂಟಿ, ಟ್ಯಾಬ್ಲೆಟು ಪ್ರಿಸ್ಕ್ರಿಪ್ಷನ್ ಎರಡೂ ಇದೆ. ಸರಿನಪ್ಪ, ನಾನು ಹೊರಡ್ತೀನಿ. ಯಾಕೆ ಇಷ್ಟು ಬೇಗ ಹೊರಡ್ತಿದ್ದೀರಾ? ಸ್ವಲ್ಪ ಹೊತ್ತಿದ್ದು ಹೋಗ್ಬೋದಲ್ಲ? ಹೌದಪ್ಪ ಲಕ್ಕಿ, ಇನ್ನೊಂದು ಸ್ವಲ್ಪ ತಿದ್ದು ಊಟ ಮಾಡ್ಕೊಂಡು ಹೋಗ್ಬೋದಿತ್ತು. ಇಲ್ಲ ಆಂಟಿ,
ತುಂಬ ಕೆಲಸ ಇದೆ. ಇವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಆಲ್ರೆಡಿ ಲೇಟ್ ಆಗೋಯ್ತು. ನಾನು ಹೊರಡ್ತೀನಿ. ಅದೇನೇ ಕೆಲಸ ಇದ್ರೂ ಅದು ನಾಳೆ ಮಾಡ್ಕೊಳ್ಳಿ. ಅವ್ರಿಗೆಲ್ಲ ಕಾಲ್ ಮಾಡಿ ಬರೋಕ್ಕಾಗಲ್ಲ ಅಂತ ಹೇಳಿ. ಬಂದು ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳ್ತಿದ್ದಾರಲ್ವಾ, ಸುಮ್ಮನೆ ಚಿಕ್ಕ ಮಕ್ಳ ಥರ ಯಾಕೆ ಹಠ ಮಾಡ್ತೀಯಾ? 24 ಗಂಟೆ ನೀನು ಎದುರುಗಡೆ ನಿಂತ್ಕೊಂಡಿರೋಕ್ಕಾಗತ್ತಾ? ನಗ್ನಗ್ತಾ ಅವ್ರನ್ನ ಕಳಿಸ್ಕೊಡು. ಓಕೆ, ಬಾಯ್, ಟೇಕ್ ಕೇರ್. ಬಾಯ್. ಬಾಯ್ ಆಂಟಿ. ಬಾಯ್. ಬಾಯ್. ಲಕ್ಕಿ. ಹೌದಲ್ವಿನೇ, ನಿನ್ ಮದ್ವೆ ಆನಿವರ್ಸರಿ ಹತ್ರ ಬರ್ತಾ ಇದೆ. ನೋಡು ಎಂತ ದಡ್ಡಿ, ನಾನು ಮರ್ತೇ ಬಿಟ್ಟಿದ್ದೆ. ನಾನು ಅತ್ತೆ, ಇವಳಿಗೆ ಮದ್ವೆ ಮಾಡಿಸ್ದವಳೆ ನಾನೇ ಮರ್ತ್ಬಿಟ್ಟಿದ್ದೀನಿ. ಲೇ ಗುಂಡಮ್ಮ, ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ಸ್ ಅತ್ಗೆ. ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದು ನಿಮ್ಮಿಬ್ಬರನ್ನ ಆ್ಯನಿವರ್ಸರಿ ಪಾರ್ಟಿ ಕರೆಯೋಣ ಅಂತ. ಲಕ್ಕಿ ಅವ್ರಿಗೆ ಸರ್ಪ್ರೈಸ್ ಆಗಿ ಆ್ಯನಿವರ್ಸರಿ ಪಾರ್ಟಿ ಕೊಡಬೇಕು ಅಂತಿದ್ದೆ. ಇವಾಗ ಅದಕ್ಕೆ ಇನ್ನೊಂದು ಸರ್ಪ್ರೈಸ್ ಆ್ಯಡ್ ಆಗುತ್ತೆ. ಆ್ಯನಿವರ್ಸರಿ ದಿನ ಸೆಲೆಬ್ರೇಟ್ ಮಾಡೋದಕ್ಕೆ ಇದು ಒಂದು ವಿಷಯ ಸಿಕ್ದಂಗೆ ಆಯಿತು. ಒಟ್ಟಿನಲ್ಲಿ ಇದೊಂದು ಒಳ್ಳೆ ಗಿಫ್ಟು. ನಾನು ತಾಯಿ ಆಗ್ತಿರೋ ವಿಷಯನ ಆ್ಯನಿವರ್ಸರಿ ದಿನ ಲಕ್ಕಿ ಅವ್ರಿಗೆ ಹೇಳ್ತೀನಿ. ಈ ವರ್ಷ ನಮ್ಮ ಆ್ಯನಿವರ್ಸರಿಗೆ ನನ್ನ ಕಡೆಯಿಂದ ಇದೆ ಲಕ್ಕಿ ಅವ್ರಿಗೆ ಗಿಫ್ಟು. ಓಹೋ, ಹಾಗಾದ್ರೆ ನಿಮ್ಮ ಸ್ಪೆಷಲ್ ದಿನಕ್ಕೆ ಸ್ಪೆಷಲ್ ಆಗಿ ಲಕ್ಕಿಗೆ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ಯಾ? ಆಯ್ತಾಯ್ತು, ನಿನ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ನೀನು ಖುಷಿಯಾಗಿರ್ಬೇಕು ಅಷ್ಟೇ. ಅವ್ರ ಮನೆಯವ್ರಿಗೆ ವಿಷಯ ತಿಳಿಸ್ಬೇಡ, ಸರ್ಪ್ರೈಸ್ ಮಾಡಬೇಕು ಅಂತ ಹೇಳ್ತಾ ಇದೀಯಾ. ಆದ್ರೆ ನಮ್ಮ ಮನೆಯವ್ರಿಗೆ ವಿಷಯ ಹೇಳ್ಬಾರ್ದು ಅಂದ್ರೆ ಹೇಗೆ? ಮಂಗ್ಲಾ, ನೀನ್ ಸೀನಂಗೆ ಫೋನ್ ಮಾಡೆ. ಹ್ಞೂ ಅತ್ತೆ. ಬೇಡ ಬೇಡ ಅದಕ್ಕೆ ಅಣ್ಣಂಗೂ ಪ್ಲೀಸ್ ಹೇಳ್ಬೇಡಿ, ಮನೇಲಿ ಯಾರಿಗೂ ಹೇಳ್ಬೇಡಿ. ನೋಡೆ ಗುಂಡಮ್ಮ, ನಿಮ್ಮನೆಯವ್ರ ವಿಷಯಕ್ಕೆ ನಾನು ಬರಲ್ಲ, ಆದ್ರೆ ನಮ್ಮನೆಯವ್ರ ಹತ್ರ ವಿಷಯ ಮುಚ್ಚಿಡಕ್ಕೆ ನನ್ನಿಂದ ಅಂತೂ ಆಗಲ್ಲ. ಸರಿ, ಆದರೆ ನಿಮ್ಮ ರೇಡಿಯೋ ಬ್ರಾಡ್ಕಾಸ್ಟಿಂಗು ಮನೆ ಮಟ್ಟಕ್ಕೆ ಮಾತ್ರ ಇದ್ರೆ ಸಾಕು, ಆಚೆ ಹೋಗೋದು ಬೇಡ. ನಂಗೆ ಯಾಕೋ ನಿಮ್ಮನ್ನ ಬಿಟ್ಟಿರಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮನ್ನು ಇವಾಗ ನಾನು ಹೋಗಕ್ಕೆ ಬಿಟ್ರೆ ನೀವು ಮತ್ತೆ ಬರಲ್ವೇನೋ ಅಂತ ಭಯ ಆಗ್ತದೆ. ಅಲ್ಲ, ನಾನು ಯಾಕೆ ಹಾಗೆ ಮಾಡ್ತೀನಿ? ಡೋಂಟ್ ವರಿ. ನಂಗೆ ನಂಬಿಕೆನೇ ಇರಲಿಲ್ಲ ನಾವಿಬ್ಬರೂ ಇಷ್ಟು ಹತ್ರ ಇರ್ತೀವಿ ಅಂತ. ನಾನು ಪ್ರಪೋಸ್ ಮಾಡಿದ್ಮೇಲೆ ನನ್ನ ಕಾಲ್ಸ್ ಆನ್ಸರ್ ಮಾಡಿದೆ ಅವಾಯ್ಡ್ ಮಾಡ್ತಿದ್ದಾಗ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬ ಭಯ ಆಗಿತ್ತು. ನೀವು ಕಾಲ್ ಮಾಡಿದಾಗ ಬಂದು ಹೇಳ್ತೀನಿ ಅಂತ ಹೇಳಿದ್ರಿ. ನೀವೇನು ಹೇಳ್ತಿರೋ ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಐ ವೆಂಟ್ ಮ್ಯಾಡ್ ಆ್ಯಂಡ್ ಐ ವೆಂಟ್ ಟ್ರೈ ಟು ಕಿಲ್ ಮೈ ಸೆಲ್ಫ್. ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಾ? ವೈ ಕಾಂಟ್ ಯು ಬಿ ನಾರ್ಮಲ್? ಐ ಡೋಂಟ್ ನೋ, ನಂಗೆ ಇದುವರೆಗೂ ಯಾರ ಬಗ್ಗೆನೂ ಈ ಥರ ಎಲ್ಲ ಅನಿಸಿಲ್ಲ. ನೀವು 1 ಸೆಕೆಂಡು ನನ್ನಿಂದ ದೂರ ಇರಬಾರ್ದು, ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ. ಐ ಲವ್ ಯು, ಲವ್ ಯು, ಲವ್ ಯು. I just can't live without you. ನಾನೇನೋ ಕೇಳಿದೆ, ನೀವೇನೂ ಹೇಳಲೇ ಇಲ್ಲ. ಇಟ್ಸ್ ಓಕೆ, ನೀವು ಹೇಳಲಿಲ್ಲ ಅಂದರೂ ಪರವಾಗಿಲ್ಲ. ಐ ಕ್ಯಾನ್ ಸಿ ಇಟ್ ಇನ್ ಯುವರ್ ಐಸ್. ನೀವೇನೋ ಕೆಲಸ ಇದೆ ಅಂತ ಹೇಳಿದ್ರಿ,
ಹೋಗಿ ಬನ್ನಿ. ಆದರೆ ನೀವು ಫ್ರೀ ಆದಾಗ ನನಗೆ ಕಾಲ್ ಮಾಡಬೇಕು. ಯಾ ಶ್ಯೂರ್, ಐ ಕಾಲ್ ಯು. ಬಾಯ್. ಬಾಯ್. ನೋಡಿ ಮೇಡಮ್, ಅಲ್ಲಿಗೆ ಎಲ್ಲ ನಾವು ಅನ್ಕೊಂಡ ಹಾಗೆ ನಡೀತಾ ಇದೆ. ಆ ಲಕ್ಕಿ ಎಷ್ಟು ಡಬಲ್ ಗೇಮ್ ಮಾಡ್ತಾನೆ. ಗೀತನ ಹತ್ರ ಹೋಗಿ ನೀನೇ ಎಲ್ಲ ನಿನ್ ಬಿಟ್ಟರೆ ಜೀವನನೇ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಬೆಂಗಳೂರಿಗೆ ಹೋಗಿ ಪ್ರಾಕ್ಟೀಸು ಅದು ಇದು ಅಂದ್ಕೊಂಡು ಸೊನಾಲಿ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದಾನೆ. ನೋಡಿ ಮೇಡಮ್, ನಮ್ಮ ಲಕ್ಕಿ ಬಾಯ್ ಸೈಲೆಂಟ್ ಆಗಿದ್ದು ಏನೇನೆಲ್ಲ ಮಾಡ್ತಾನಲ್ಲ. ಪಾಪ ಆ ಗೀತಾ ಅವರಿಬ್ರು ಫ್ರೆಂಡ್ಸು ಅದಕ್ಕೆ ಜೊತೆ ಓಡಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾಳೆ. ಅವಳಿಗೇನು ಗೊತ್ತು ತಪ್ಕೊಂಡು ಅವ್ರ ಪ್ರೀತಿನೆಲ್ಲ ಈ ರೀತಿ ಹೇಳ್ಕೊತಾ ಇದ್ದಾರೆ ಅಂತ. ಆದರೆ ಲಕ್ಕಿಗೆ ಮದುವೆ ಆಗಿರೋ ವಿಷಯ ಸೊನಾಲಿಗೆ ಗೊತ್ತಿದ್ಯಾ? ಮೇಡಮ್, ಅದೆಲ್ಲ ಕಟ್ಕೊಂಡು ನಮ್ಗೆ ಏನಾಗಬೇಕು? ಇವಾಗ ಲಕ್ಕಿ ಸೊನಾಲಿನ ಪ್ರೀತಿ ಮಾಡ್ತಿದ್ದಾನೆ ಅಂತ ನಮ್ಮ ಹತ್ರ ಸಾಕಷ್ಟು ಪ್ರೂಫ್ ಇದೆಯಲ್ಲ. ಆ ಸೊನಾಲಿ ಲಕ್ಕಿಗೆ ಐ ಲವ್ ಯು ಅಂತ ಕಳಿಸಿರೋ ಮೆಸೇಜು, ಫೋಟೋಗಳಿದೆ. ಊರಾಚೆ ತಪ್ಕೊಂಡಿರೋ ಫೋಟೋಗಳು ಕೂಡ ಇದೆ. ಈಗ ಈ ವಿಡಿಯೋನೇ ಮಾಡ್ಕೊಂಡ್ ಬಂದಿದ್ದೀನಿ. ಇಷ್ಟು ಸಾಕಲ್ವಾ ಮೇಡಮ್? ನೀವು ಇದನ್ನೆಲ್ಲ ತಗೊಂಡೋಗಿ ನಿಮ್ಮ ಮನೆಯವ್ರ ಮುಂದೆ ತೋರಿಸಿ, ಆಮೇಲೆ ನೋಡಿ ಹಬ್ಬನ. ಎಲ್ರೂ ಲಕ್ಕಿನ ಚೀ ಥೂ ಅಂತ ಉಗ್ದು ಬಿಸಾಕ್ತಾರೆ. ಆಮೇಲೆ ಗೀತಾ ಮತ್ತೆ ಲಕ್ಕಿ ಸಂಬಂಧ ಮುರಿದು ಬೀಳುತ್ತೆ ಮೇಡಮ್. ಅಷ್ಟು ಸಾಲಲ್ಲ, ಇನ್ನೂ ಏನಾದರೂ ಬೇಕು. ಇದೇನು ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಎಂಥ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಟಾಪ್ TRP ಮೇಡಮ್ ಇದು. ಇದೇನಾದ್ರು ನ್ಯೂಸ್ ಚಾನಲ್ ಅವ್ರಿಗೆ ಸಿಕ್ಕಿದ್ರೆ ಬೆಳಿಗ್ಗೆ ರಾತ್ರಿ ಹಾಕೊಂಡು ಉಜ್ಜಾಡ್ಬಿಡ್ತಾರಷ್ಟೇ. ಗೀತಾ, ಗೀತಾ, ಏ ಮಂಗಳ, ಗೀತಾ ಎಲ್ಲೇ? ಎಲ್ಲ ಗೀತಾ ಒಳಗಿದ್ದಾಳೆ, ಇರಿ ಬರ್ತಾಳೆ. ಲೇ ಗುಂಡಮ್ಮ, ಬಾ 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 ಬಾ, ತಗೋ ಸ್ವೀಟ್ ತಿನ್ನು. ನೋಡು, ಅವಳಿಗೆ ಸಿಹಿ ಕೊಡೋದಿರ್ಲಿ, ಮಾವ ಆಗ್ತಾ ಇರೋ ನೀನು ಮೊದ್ಲು ನೀ ತಿನ್ಬೇಕು ಅಂತ ಗೊತ್ತಿಲ್ಲ. ಲೇ ಕತ್ತೆ, ನೀನು ಆಗ್ತಿದ್ಯಾ ಅತ್ತೆ? ಈಗೆಲ್ಲ ಮಾತಾಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಅಯ್ಯೋ, ಇಲ್ಲ ಚೆನ್ನ, ಇಲ್ಲ ಚೆನ್ನ, ಇಲ್ಲ ಚೆನ್ನ. ಕೊಡಿ. ಏ ಕಳ್ಳಿ, ನನ್ನನ್ನು ಮಾವನ್ ಮಾಡ್ಬಿಟ್ಯಾ? ಅದ್ ಸರಿ, ಮೊದಲು ಸೊಸೆನ ಎತ್ಕೊಡ್ತೀಯೋ ಅಳಿಯನ್ನು? ರೀ, ನೀವ್ ಒಳ್ಳೆ ವಿಷಯ ಇವಾಗ ತಾನೇ ಗೊತ್ತಾಗಿದೆ. ಅಷ್ಟರಲ್ಲೇ ಹೆಣ್ಮಗುನ ಗಂಡ್ಮಗುನ ಅಂತ ಕೇಳ್ತಿದ್ದೀರಾ. ನೋಡಿ, ಅದೆಲ್ಲ ಇವಾಗಲೇ ತಿಳ್ಕೊಬಾರ್ದು. ತಪ್ಪು ತಪ್ಪು. ಹೀಗೆ ಆತ್ರ ಬಿದ್ದು ಕೆಲಸ ಮಾಡಿರೋದಕ್ಕೆ ನೀನು ಮಾಡಿರೋ ಪ್ಲಾನು ಯಾವುದೂ ವರ್ಕ್ ಆಗಿಲ್ಲ. ಇದನ್ನೆಲ್ಲ ತಗೊಂಡೋಗಿ ಮನೆಯವ್ರ ಮುಂದೆ ತೋರಿಸಿದ್ರೆ ಲಕ್ಕಿ ಗೀತನ ಸಂಬಂಧ ಮುರಿಯುತ್ತೆ. ಅವ್ನ ಪರ್ಸ್ನಲ್ ಲೈಫ್ಗೆ ಎಫೆಕ್ಟ್ ಆಗ್ಬೋದು, ಆದರೆ ಪ್ರೊಫೆಷ್ನಲ್ ಲೈಫ್ಗೆ ಏನೂ ಎಫೆಕ್ಟ್ ಆಗಲ್ಲ. ಏನು ಮೇಡಮ್, ನ್ಯೂಸ್ ಚಾನಲ್ ಅವ್ರಿಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಇದಕ್ಕೂ ಮೊದಲು ಇವರಿಬ್ಬರ ಮಧ್ಯೆ ಏನೋ ಸಂಬಂಧ ಇದೆ, ಇಬ್ಬರು ಓಡಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ನ್ಯೂಸ್ ಬಂತು. ಅದರಿಂದ ಏನಾದರೂ ಆಯ್ತಾ? ಅವರಿಬ್ಬರು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿ ಈಗ ಇಲ್ಲಿವರೆಗೂ ಬಂದು ನಿಂತಿದೆ. ಪ್ರೆಸ್ ಅವ್ರ ಮುಂದೆ ಇದನ್ನೆಲ್ಲ ರಿಲೀಸ್ ಮಾಡೋಣ, ಆದರೆ ಅದಕ್ಕೆ ಇನ್ನೂ ಟೈಮ್ ಬೇಕು. ಇದೆಲ್ಲ ಆಗಬೇಕು ಅಂದರೆ ಲಕ್ಕಿಯವ್ರ ಬಗ್ಗೆ ನಾವು ಇನ್ನೂ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು. ಅವರು ಯಾವುದೇ ಕಾರಣಕ್ಕೂ ಯಾವ ಕಡೆಯಿಂದನೂ ತಪ್ಪಿಸ್ಕೋಬಾರ್ದು, ಹಾಗೆ ಲಾಕ್ ಮಾಡಬೇಕು. ಅವ್ನ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫು ಎರಡೂ ಹಾಳಾಗಬೇಕು. ಎಲ್ಲ ಕಳ್ಕೊಂಡು ಅವ್ನು ಬೀದಿಗೆ ಬರಬೇಕು. ಸರಿಯಾದ ಸಮಯ ನೋಡಿ ಈ ವಿಷಯನೆಲ್ಲ ಓಪನ್ ಮಾಡಬೇಕು. ಇಲ್ಲಕ್ಕೆ ಎಲ್ಲ ವಿಷಯ ಹೇಳ್ದ? ನಿಂಗೆ ಮದುವೆ ಆಗಿರೋ ವಿಷಯನ ಸೊನಾಲಿ ಅವ್ರಿಗೆ ಹೇಳ್ದೇನೋ? ಏನು ನಡೀತು ಅಂತ ಹೇಳೋ. ಏನು ಹೇಳ್ದೆ ಅಂತ ಹೇಳೋ. ಏನು ಹೇಳೋದು? ಏನು ಹೇಳಬೇಕು? ನಾನು ಬ್ಯಾಂಗ್ಳೂರ್ ಬರ್ತೀನಿ ಅಂತ ಹೇಳಿದ್ಕೆ ನಾನು ಏನು ಹೇಳ್ತೀನಿ ಅಂತ ಭಯಕ್ಕೆ ಆಂಗ್ಸೈಟಿ ಅಟ್ಯಾಕ್ ಆಗಿದೆ. ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಾರೆ. ಅಂಥದ್ರಲ್ಲಿ ನನಗೆ ಮದುವೆ ಆಗಿದೆ, ನಿಮ್ಮನ್ನ ಒಪ್ಕೊಳ್ಳೋಕ್ಕಾಗಲ್ಲ, ನನ್ನ ಮರ್ತ್ಬಿಡಿ ಅಂತ ಹೇಳಿದ್ರೆ ಏನಾಗ್ತಾಯಿತ್ತು? ಇನ್ನೇನೋ ಆಗ್ತಾ ಇತ್ತು, ಇನ್ನೊಂದು ಆಂಗ್ಸೈಟಿ ಅಟ್ಯಾಕ್ ಆಗ್ತಾ ಇತ್ತು. ಇನ್ನು ಸ್ವಲ್ಪ ದಿನ ಹತ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ರು. ಅವ್ರಿಗೆ ನೋ ಅನ್ನೋ ಪದನೇ ಆಗಲ್ಲ. ಅಂಥದ್ರಲ್ಲಿ ನಾನು ರಿಜೆಕ್ಟ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಅಥವಾ ಸತ್ಯ ಹೋಗ್ಬೋದು.
ಈಗ ಹೇಳು, ನಿಜ ಹೇಳ. ಯಾರ ಜೀವನ ಏನಾದ್ರೆ ನನಗೇನು, ನಾನು ನೆಮ್ಮದಿಯಾಗಿರ್ಬೇಕು ಅಂತ ಹೇಳ. ಯಾರು ಸತ್ತರೆ ನನಗೇನು, ನಾನು ಚೆನ್ನಾಗಿರ್ಬೇಕು ಅಂತ ನಿಜ ಹೇಳ. ಹೇಳು ಹೇಳ.